ಹಲೋ, ಇವತ್ತು ನಾವು ನೆಲ್ಲಿಕಾಯಿಯಿಂದ ಒಂದು ಮೌತ್ ಫ್ರೆಶ್ನರ್ ಮಾಡೋಣ. ಗೀತಕ್ಕ ಶೆಫ್ ಇದ್ದಾರೆ ನಮ್ಮ ಜೊತೆ. ಇದೊಂದು ತುಂಬ ಬೇಕಾಗಿಲ್ಲ, 1-2 ನೆಲ್ಲಿಕಾಯಿ ತೊಗೊಂಡ್ರೆ ಸಾಕು. ತಗೊಂಡು ನಾರ್ಮಲಿ ಕೊಬ್ಬರಿ ತುರಿದಂಗೆ ತುರ್ಕೊಂಡ್ಬಿಡೋದು ಫುಲ್ಲು. ಮಧ್ಯದಲ್ಲಿ ಬೀಜ ಸಿಗುತ್ತಲ್ವಾ, ಅದು ಹಿಡಿಯುತ್ತೆ, ಅದು ಗೊತ್ತಾಗುತ್ತೆ, ಅಲ್ಲಿ ಸ್ಟಾಪ್ ಆಗುತ್ತೆ, ಅಲ್ಲಿ ಆವಾಗ ಡೈರೆಕ್ಷನ್ ಚೇಂಜ್ ಮಾಡ್ಕೋತಾ ಇರೋದು ಹಂಗೆ. ಓಕೆ, ಸೊ ಅಷ್ಟು. ಸೊ ಇಲ್ಲಿ ಅದೇ ಅದು ಫುಲ್ ತಿರುಳು ಆಯಿತು. ಇದು ಬೀಜ. ಬೀಜ. ಸೊ ಇದು ಲಾಸ್ಟಲ್ಲಿ ಈ ಥರ ಕರ್ಕರ ಅನ್ನುತ್ತೆ, ಗೊತ್ತಾಗುತ್ತೆ ಬೀಜ ಬಂದಿದೆ ಅಂತ. ಓಕೆ, ಸೊ ಈಗೆಲ್ಲ ತುರಿದಿದ್ದಾಗಿದೆ ಈ ಥರ. ನೆಕ್ಸ್ಟ್ ಏನು ಮಾಡಬೇಕು? ಸೊ ಈಗ ಅಚ್ಕಾರದ ಪುಡಿ ಮತ್ತು ಉಪ್ಪು. ಸೊ ಇದಕ್ಕೆ ಸ್ವಲ್ಪ ನಾವು ನಾರ್ಮಲಿ ಖಾರ ತಿನ್ನೋದಕ್ಕಿಂತ 1 ಲೆವೆಲ್ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಡ್ರೈ ಆಗುತ್ತೆ. ಪ್ಲಸ್ಸು ಇದರಲ್ಲಿ ಒಗ್ರು ಇರುತ್ತಲ್ವ, ಒಂದು ಖಾರ ಒಂಚೂರು ಮುಂದಿಲ್ಲ ಅಂದರೆ ಅದು ಡ್ರೈ ಆದಮೇಲೆ ಒಗ್ರು ಅನಿಸುತ್ತೆ. ಆ ಥರ ಒಂಚೂರು ಇಷ್ಟು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ದೇಶಕ ನಮಕ್ಕಿದು ನಾರ್ಮಲ್ ಯಾವ ಮನೆಯಲ್ಲಿ ಮೇನ್ ಉಪ್ಪಿದ್ರೆ ಅದನ್ನೇ ಹಾಕ್ಕೋಬೋದು. ಕಲ್ಲುಪ್ಪು ಬೇಡ, ಪುಡಿ ಉಪ್ಪು ಹಾಕ್ಕೋಬೇಕಷ್ಟೇ. ಓಕೆ, ಇದು ನಿಮಗೆ ಕಲಿಸ್ಕೊಂಬಿಡೋದು. ಹೀಗೆ ಕಲಿಸ್ಕೊಂಬಿಡಿ. ಸಕ್ಕರೆ ಹಾಕಬೇಕಾ? ಇಲ್ಲ, ಏನೂ ಹಾಕ್ಕೊಂಡಿಲ್ಲ. ಇದು ನೀರು ಹಿಂಡೋದಾಗಲಿ ತ್ಯಾವ ಇದೆ ಅಂತ ಅದೇನೂ ಮಾಡಬಾರ್ದು. ಇದು ಹೆಂಗಿದೆ ತ್ಯಾವ, ಇದರಲ್ಲೇ ಉಪ್ಪು ಖಾರ ಕಲಿಸ್ಕೊಂಡ್ಬಿಡ್ಬೇಕು. ಎಕ್ಸ್ಟ್ರಾ ಏನೂ ಹಾಕ್ಕೋಬಾರ್ದು, ಇಷ್ಟೇ. ಇದಾದಮೇಲೆ ಅವೆನಲ್ಲಿ ಇಡೋಕ್ಕೆ ಇದು ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸ್ಕೋಬೋದು. ಬಿಸಿಲಿಲ್ಲ, ಅರ್ಜೆಂಟಾಗಿ ಬೇಕು, ಟೈಮ್ ಇಲ್ಲ ಅನ್ನೋರು ಈ ಥರ ಪ್ಲೇಟ್ ಮೇಲೆ ಎಲ್ಲ ಹಿಂಗೆ ಉದುರ್ಕೊಂಡ್ಬಿಡೋದು. ಅವನ್ ಸೇಫ್ ಪ್ಲೇಟಲ್ಲಿ. ಅವನ್ ಸೇಫ್ ಪ್ಲೇಟು, ಪಿಂಗಾಣಿ ಪ್ಲೇಟು, ಅಂದರೆ ಬ್ರೇಕ್ ಆಗಬಾರ್ದು ಅವನಲ್ಲಿ ಇಡ್ತಾ ಇರೋವಂಥದ್ದು. ಸಣ್ಣ ಇದ್ರೆ ಎಷ್ಟು ಡೇಸ್ ಬೇಕು ಡ್ರೈ ಆಗೋಕ್ಕೆ? ಅಂದರೆ ಡ್ರೈ ಆದಮೇಲೆ ನಾನು ಹೇಗಿರಬೇಕು ಅಂತ ತೋರಿಸ್ತೀನಿ, ಅದ್ರ ಪ್ರಕಾರ ಒಣಗಿಸ್ಕೋಬೇಕು. ಸನ್ಲೈಟ್ ವೇರಿ ಆಗುತ್ತೆ ಕಡೆಗೆ, ಒಂದೊಂದು ಕಡೆ ಜಾಸ್ತಿ ಇರುತ್ತೆ, ಒಂದೇ ದಿನಕ್ಕೆ ಒಣಗುತ್ತೆ, ಒಂದೊಂದು ದಿನ 2 ದಿನಕ್ಕೆ ಒಣಗುತ್ತೆ, ಹೇಳೋಕ್ಕಾಗಲ್ಲ. ಸೊ ಡ್ರೈನೆಸ್ ಎಷ್ಟು ಅಂತ ಅಳತೆ ಇಟ್ಕೊಂಡು ಅದ್ರ ಪ್ರಕಾರ ಒಣಗಿಸ್ಕೋಬೇಕು. ಸದ್ಯಕ್ಕೆ ನಾವು ಓವನಲ್ಲಿ ಇಡೋಣ. ಇವತ್ತು ಓವನಲ್ಲಿ. ಸೊ ಓವನಲ್ಲಿ ಡೈರೆಕ್ಟಾಗಿ ನೋ ಪ್ರೀ ಹೀಟ್ ನೀಡೆಡ್. ಓಕೆ, ಫಸ್ಟು ಒಂದು ನಿಮಿಷ ಇಟ್ಕೊಳ್ಳಿ. ಕಾಣ್ತಿದ್ಯಾ? ಸೊ ಇದು 1 ಮಿನಿಟ್ ಟೈಮರ್ ಕೌಂಟ್ ಡೌನ್ ಆಗ್ತಾ ಇದೆ. ಸೊ 1 ಮಿನಿಟ್ ಎಂಡ್ ಆಗೋಷ್ಟೊತ್ತಿಗೆ ನೋಡಿ ಮ್ಯಾಟ್ರ್ ಏನಾಯಿತು, ಈ ಥರ ಅರ್ಧಂಬರ್ಧ ಒಂಥರ ಡ್ರೈ ಆಗುತ್ತೆ. ಓಕೆ, ಮುಟ್ಟು ನೋಡಿ, ತುಂಬ ತ್ಯಾವ ಇದ್ದರೆ 1 ಮಿನಿಟ್ ಇಡಿ, ಹಂಗೆ ಏನು ಕಲಿಸೋದು ಬೇಕಿಲ್ಲ. ಸೊ ಈಗ ತ್ಯಾವ ಇದೆಯಾ? ತ್ಯಾವ ಇದೆ. ಸೊ ಇನ್ನೂ 1 ನಿಮಿಷ ಇಡೋಣ. ಓಕೆ, ಸೊ ಈಗ ಸೆಕೆಂಡ್ ಮಿನಿಟ್ ಆದಮೇಲೆ ಈಗ ನೋಡಿ ಸ್ವಲ್ಪ ವೆಟ್ನೆಸ್ ಕಮ್ಮಿ ಆಗಿರುತ್ತೆ. ಸುಮ್ಮನೆ ಜಸ್ಟು ಮೇಲೆ ಕೆಳಗಡೆದೆಲ್ಲ ಮೇಲಕ್ಕೆ ತೊಗೊಳ್ಳಿ, ಹಿಂಗೆ ಜಸ್ಟ್. ಇನ್ನು ಮತ್ತೆ ಹಂಗೆ ಇಟ್ಟರೆ ಸೀದಬಾರ್ದು. ಸೊ ಕೆಳಗಡೆದು ಡ್ರೈ ಆಗ್ತಾ ಇದೆ ಅಂದಂಗೆ ಮೇಲ್ಗಡೆದು ಕೆಳಗಡೆದು ತಿರುಗಿಸ್ಕೋಬೇಕು ಅಷ್ಟೇ. ಓಕೆ ಓಕೆ. ಸೊ ಫಸ್ಟ್ ಕೆಳಗಡೆಯಿಂದ ಡ್ರೈ ಹಾಕೊಂಬರುತ್ತಾ? ನಾರ್ಮಲ್ ಮೋಡ್ ಅಲ್ವಾ ಗೀತಕ್ಕ? ನಾರ್ಮಲ್ ಮೋಡೆ. ಇದಕ್ಕೇನು ಇದೆ, ಇದರಲ್ಲಿ ಡಿಹೈಡ್ರೇಷನ್ ಎಲ್ಲ ಇದೆ, ಅದೆಲ್ಲ ಏನೂ ಬೇಕಿಲ್ಲ ಆ್ಯಕ್ಚುಲಿ. ಅದು ಜಾಸ್ತಿ ಟೈಮ್ ತೊಗೊಳುತ್ತೆ. ಈಗ ಡೈರೆಕ್ಟಾಗಿ 2 ನಿಮಿಷ ಇಡ್ಬೋದು. ಓಕೆ, 2 ಮಿನಿಟ್ಸ್ ನಂತರ ನೋಡಿ ಅಲ್ಲಲ್ಲಿ ಡ್ರೈ ಆಗೋಕ್ಕೆ ಡ್ರೈನೆಸ್ ಕಾಣಿಸ್ತಾ ಇದೆ ಅಲ್ಲಲ್ಲಿ. ಈಸಿಯಾಗಿ ಮೂವ್ ಆಗುತ್ತೆ ಈಗ ಫಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. ಈಗಿನ್ನ 1 ಮಿನಿಟ್ ಇಡಬೇಕಲ್ಲ? ಅಷ್ಟು ಇನ್ನು 1-2 ನಿಮಿಷ ಆಗುತ್ತೆ. ಡ್ರೈನೆಸ್ ನೋಡಿಕೊಂಡು ನಾವು ಟೈಮು ಡಿಪೆಂಡ್ ಆಗುತ್ತೆ. ಇಷ್ಟು ಅಂತ ಪಕ್ಕಾ ಟೈಮ್ ಹೇಳೋಕ್ಕೆ ಕಷ್ಟ. ಇವಾಗ ಇಲ್ಲಿ ಸ್ವಲ್ಪ ಇದ್ದರೆ 2 ನಿಮಿಷಕ್ಕೆ ಆಗಿಬಿಡುತ್ತೆ, ಒಂದು ಸ್ವಲ್ಪ ಜಾಸ್ತಿ ಇದ್ದರೆ 3 ನಿಮಿಷಕ್ಕೆ ಆಗುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ 4 ನಿಮಿಷಕ್ಕೆ ಆಗುತ್ತೆ. ಸೊ ಇಲ್ಲಿಂದ ಕ್ವಾಂಟಿಟಿ ಮೇಲೆ ಗುಡ್ಡೆ ಮಾಡ್ಕೋಬೇಕಾ? ಇಲ್ಲ ಸಪ್ರೇಟ್ ಆಗಿ ಹಿಂಗೆ. ಈಗ ಮತ್ತೆ ಇನ್ನೊಂದು 2 ಮಿನಿಟ್ಸಾ? 1 ಮಿನಿಟ್ ಇಡಬೇಕು. ಇವಾಗ 2 ಮಿನಿಟ್ಸ್ ಇಟ್ಟರೆ ಸೀದೋಗ್ಬಿಟ್ರೆ ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಈಗ ಕೈಯಲ್ಲೇ ಮುಟ್ಬೋದು ಆರಾಮಾಗಿ. ಇನ್ನೊಂದು ನಿಮಿಷ ಇಟ್ಟರೆ ಸಾಕು, ಮ್ಯಾಕ್ಸಿಮಮ್ 90% 1 ನಿಮಿಷಕ್ಕೆ ಆಗೋಗುತ್ತೆ. ಓಕೆ, ಜಾಸ್ತಿ ಇರಲ್ಲ. ಸೊ 5% ಮಾಯಿಶ್ಚರ್ ಇರೋ ಒಂದು ಸ್ಟೇಜಲ್ಲಿ ಅದನ್ನ ಆಚೆ ತಗೊಂಡು ಹಾಫ್ ಡೇ ಅದನ್ನ ಏರ್ ಡ್ರೈ ನಾರ್ಮಲ್ ರೂಮ್ ಈಗ ಒಂದೊಂದು ಈ ಥರ ಲೈಟಾಗಿ ಮೆತ್ಕೊಂಡಿರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಂಡ್ಬಿಡ್ಬೇಕು. ಬಂಚಿದ್ರೆ ಅದನ್ನು ಲೂಸ್ ಮಾಡಿಬಿಡ್ಬೇಕು ಹಿಂಗೆ, ಈ ಥರ. ಹೀಗೆ ಒಂದು ಅರ್ಧ ದಿನ ಆಚೆ ಬಿಟ್ಬಿಡೋದು. ಈ ತಟ್ಟೆಯಲ್ಲಿರೋ ಬಿಸಿಗೆ ಅದು ಎಲ್ಲ ಸರಿ ಹೋಗುತ್ತೆ.
ಫುಲ್ ಡ್ರೈ ರೂಮ್ 100% ಟೆಂಪ್ರೇಚರಲ್ಲಿ. ರೂಮ್ ಟೆಂಪ್ರೇಚರ್. ಫ್ಯಾನ್ ಕೆಳಗೆ ಏನು ಇಡೋದು ಬೇಡ. ಬೇಡ, ತಟ್ಟೆ ಎಷ್ಟು ಬಿಸಿ ಇರುತ್ತೆ. ಫ್ಯಾನ್ ಕೆಳಗಡೆ ಏನು ಇಡಬೇಡಿ, ಸುಮ್ಮನೆ ಒಂದು ಕಡೆ ಇಟ್ಬಿಡೋದು ಅಷ್ಟೇ. ಈ ತಟ್ಟೆ ಬಿಸಿ ಇರುತ್ತಲ್ವಾ, ಆ ಬಿಸಿಗೆ ಇದು ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಈಗ ಡ್ರೈ ಎಲ್ಲ ಆಗಿ ಹಾಫ್ ಡೇ ಎಲ್ಲ ಅದು ಗಾಳಿನೆಲ್ಲ ನೋಡಿ ಪಾಪ, ಆಮೇಲೆ ಅದು ಹೀಗಾಗುತ್ತೆ. ತುರ್ದಿರೋ ಅಡಿಕೆ ಇರುತ್ತಲ್ವಾ, ಆ ಥರ ಆಗ್ಬಿಡುತ್ತೆ. ಉದುರುದುರು ಉದುರು ಆಗ್ಬಿಡುತ್ತೆ. ಸೊ ಹೀಗಾಗುತ್ತೆ. ಒಂದು ಪಿಂಚ್ ತಗೊಂಡು ಮೌತ್ಗೆ ಹಾಕೋಬೋದು, ಮೌತ್ ಫ್ರೆಶ್ನರ್ ಥರ, ಇಲ್ಲ ಸ್ಮಾಲ್ ಖಾರ ಕ್ರೇವಿಂಗ್ ಸ್ಯಾಟಿಸ್ಫೈ ಮಾಡೋಕ್ಕೂ ಯೂಸ್ ಆಗುತ್ತೆ. ಸೊ ಇದು ಏರ್ ಟೈಟ್ ಜಾರಲ್ಲಿ ಹಾಕ್ಬಿಟ್ಟು ಎಷ್ಟು ದಿವಸ ಬರುತ್ತೆ? 6 ತಿಂಗಳಾದರೂ ಇರುತ್ತೆ. 6 ತಿಂಗಳು ಬರುತ್ತೆ. ಅಂದರೆ ಅದು ನಿಮ್ಮ ಇಷ್ಟ. ಅಕಸ್ಮಾತ್ ಸೆಂಟ್ರಲ್ ಮಾಯಿಸ್ಟ್ ಅಟ್ರಾಕ್ಟ್ ಆಗಿದೆ ಅಂದರೆ 1 ನಿಮಿಷ ಬಿಸಿಲಿಗೆ ಹಾಕ್ಬಿಟ್ಟು ಮತ್ತೆ ವಾಪಸ್ ಡಬ್ಬಕ್ಕೆ ಹಾಕ್ಬಿಡ್ಬೋದು. ಓಕೆ, ಸೊ ಟಿಪ್ಪು ಸಿಕ್ತು. ಆಮ್ಲ ಮೌತ್ ಫ್ರೆಶ್ನರ್ ರೆಡಿ.